ಈವ್ನಿಂಗ್ ಡಾಕ್ಟರ್ಗೆ ಸ್ವಾಗತ. ನಾನು ಹರೀಶ್. ಇವತ್ತಿನ ಈವ್ನಿಂಗ್ ಡಾಕ್ಟರ್ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವ ವಿಷಯ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳೋದು, ಯಾಕೆ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಗರ್ಭಾವಸ್ಥೆಯಲ್ಲಿದ್ದಾಗ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತೆ. ಹಾಗೆ ಹೆರಿಗೆ ನಂತರವೂ ಸಹ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇದೇ ಇವತ್ತಿನ ವಿಶೇಷ. ವೀಕ್ಷಕರೇ, ಇವತ್ತಿನ ಒಂದು ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದಿವಾಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಂದ ಡಾಕ್ಟರ್ ಹೇಮಾ ದಿವಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ಏನಂದ್ರೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಅದಕ್ಕೂ ಮೊದಲು ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಸಮಸ್ಯೆಗಳು, ಈ ಒಂದು ಮಾನಸಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಇದೇ ತಾನೇ ನೀವು ಹೇಳಿದಾಗೆ, ಇವಾಗ ನಾನು ಒಂದು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ. ಅಂದ್ರೆ ನಂದು ಆಕ್ಚುಲಿ ಸಬ್ಜೆಕ್ಟ್ ಇರೋದು ಇವಾಗ ಗರ್ಭಚೀಲ ಇರ್ಬೋದು, ಅದು ಓವರಿ ಇರ್ಬೋದು, ರಕ್ತಸ್ರಾವ ಜಾಸ್ತಿ ಆಯ್ತಾ ಅಂತ ಇರ್ಬೋದು, ಪೇನ್ ಅಂತ ಇರ್ಬೋದು. ಆದ್ರೂ ನಾವು ಇವತ್ತಿನ ಚರ್ಚೆಯ ವಿಷಯ ಮಾನಸಿಕ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿಯೊಂದು ದೇಹದಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಗೂ ಅಥವಾ ಪ್ರತಿಯೊಂದು ತೊಂದರೆಗೂ, ಆಗಿರ್ಬೋದು ಅಥವಾ ಅತಿ ತೀವ್ರವಾದ ಏನೋ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ನಮ್ಮ ಮನಸ್ಸಿಗೆ ಅದಕ್ಕೆ ಕನೆಕ್ಷನ್ ಇದೆ ಅಂತ. ದಟ್ಸ್ ಬಾಡಿ ಮೈಂಡ್ ಕನೆಕ್ಟ್ ಅನ್ನೋದು ಈ ನಡುವೆ ಅದನ್ನ ಹೆಚ್ಚಿನ ಮಹತ್ವದ ರೀತಿಯಲ್ಲಿ ಅದು ಆ ಕನೆಕ್ಷನ್ಸ್ ಎಲ್ಲರಿಗೂ ಗೊತ್ತಾಗೋ ತರ ಆಗ್ತಾ ಇದೆ. ಅದಕ್ಕೆ ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಇದು ಯಾರೇ ಬೇಕಾದ್ರೂ, ಯಾವ ವಯಸ್ಸಲ್ಲೇ ಬೇಕಾದ್ರೂ, ಅವರು ಪುರುಷರಾಗಿರ್ಬೋದು, ಮಹಿಳಾ ಆಗಿರ್ಬೋದು, ಅವರು ಇವಾಗ ಸ್ಕೂಲ್ ಮಕ್ಳಿಗೂ ಕೂಡ ಅವರು ಸಮಾಜದಲ್ಲಿ ಒಂದು ಮುಂದೆ ಬಂದಿರೋ ವ್ಯಕ್ತಿ ಅವ್ರಿಗೆ ಒಂದು ಸ್ಪೆಷಲ್ ತರದ ಒತ್ತಡಗಳಿರುತ್ತೆ. ಅವರು ಗೃಹಿಣಿ ಆಗಿರ್ಬೋದು, ಅವ್ರಿಗೆ ಅದರ ಜೊತೆಯಾಗಿ ಸಾಮಾಜಿಕ ಅಥವಾ ಶೈಕ್ಷಣಿಕ ಒಂದು ಲೆವೆಲ್ ಅಲ್ಲಿ ಒಂದು ಸಮಸ್ಯೆ ಆಗಿದ್ರು ಡಿಸೀಸ್ ಅಂಡ್ ಮೆಂಟಲ್ ಕನೆಕ್ಟ್ ಅಂತ ಇವಾಗ ನಾವು ಹೇಳ್ತೇವೆ. ಯಾವುದೇ ಒಂದು ಕಾಯಿಲೆಗೆ, ತೊಂದರೆಗೆ, ಈಗ ತಾನೇ ನೀವು ಹೇಳಿದ್ರಿ ಗರ್ಭಿಣಿಯರಿಗೆ ಗರ್ಭಿಣಿ ಅವಸ್ಥೆಯಲ್ಲಿ ಅಥವಾ ಗರ್ಭ ಧರಿಸೋಕ್ ಮುಂಚೆ, ಗರ್ಭ ಧರಿಸಿದ ನಂತರ, ಹೆರಿಗೆ ಆದ ನಂತರ ಏನೇನು ಅವ್ರಿಗೆ ಬದಲಾವಣೆ ಬರ್ಬೋದು, ಅದೇ ತರ ಮೆನೋಪಾಸ್ ನಲ್ಲಿ ಯಾವ ತರದ್ದು ಮಾನಸಿಕ ಬದಲಾವಣೆ ಬರ್ಬೋದು, ಅದನ್ನ ವಿಶೇಷವಾಗಿ ನಾವು ಇವತ್ತು ಚರ್ಚೆನಲ್ಲಿ ತಿಳಿಸಿ ಹೇಳ್ಬೇಕು ಅಂತ ಅಪೇಕ್ಷೆ. ಓಕೆ, ಈಗ ನಾವು ಹೇಳ್ಬೇಕಂದ್ರೆ ಯಾವ ಸಂದರ್ಭದಲ್ಲಿ ಗರ್ಭಿಣಿಗೆ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ, ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ? ನಿಜ ಹೇಳ್ಬೇಕಾದ್ರೆ ಹರೀಶ್ ಅವರೇ, ಈಗ ಗರ್ಭಾವಸ್ಥೆಗಿಂತ ಮುಂಚೆನೆ ತುಂಬಾ ಆತಂಕ ಇರೋದು ಈ ನಡುವೆ ಸಾಮಾನ್ಯ. ಯಾಕಂದ್ರೆ ಬಹಳಷ್ಟು ಮಹಿಳೆಯರು ತಮ್ಮ ಗರ್ಭಧಾರಣೆ ಇವಾಗ ಮದುವೆನೇ ಅವ್ರು ಲೇಟ್ ಆಗಿ ಮಾಡ್ಕೊಳ್ತಾರೆ, ಅಥವಾ ಮದುವೆ ಸರಿಯಾದ ವಯಸ್ಸಿಗಾದ್ರೂ ಅವರು ಶಿಕ್ಷಣ ಇನ್ನೂ ಕಂಪ್ಲೀಟ್ ಮಾಡಿರಲ್ಲ, ಅಥವಾ ಕೆರಿಯರ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ದೇ ವಾಂಟ್ ಟು ಮೂವ್ ಔಟ್ ಆಫ್ ದ ಕಂಟ್ರಿ, ಆ ತರ ಎಲ್ಲ ಇರೋದ್ರಿಂದ ಅವರು ಒಂದ್ 4-6 ವರ್ಷ ತೆಗೆದು ನಾವು ಗರ್ಭಿಣಿ ಆಗೋಣ ಅಂತ ಒಂದು ನಿರ್ಧಾರ ತಗೊಂಡು, ಅದು ಸರಿಯಾದ ನಿರ್ಧಾರ ಇದ್ರು ಸಾಮಾಜಿಕ ಒತ್ತಡ ಅವ್ರ ಮೇಲೆ ಇರುತ್ತೆ. ಯಾಕಿಷ್ಟು ಲೇಟ್ ಮಾಡ್ತಾ ಇದ್ರು, ಯಾಕೆ ಗರ್ಭ ಧರಿಸಕ್ಕೆ ಮುಂಚೆನೆ ಅವರಲ್ಲಿ ಅಷ್ಟೊಂದು ಆಂಗ್ಸೈಟಿ ನಮ್ದು ಸೊಸೈಟಿ ಹಾಕಿರುತ್ತೆ ಹೇಳ್ಬೋದು. ಅದಕ್ಕೆ ಸರಿಯಾಗಿ ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇಷ್ಟೊಂದು ಚಿಕಿತ್ಸೆ ಇದೆ ಅಂತಾನು ಜನಕ್ಕೆ ಗೊತ್ತಿರೋದ್ರಿಂದ ಎಲ್ಲ ಪರ್ಫೆಕ್ಷನ್ ಆಗಿ ಈ ತಿಂಗಳು ನಾವು ಗರ್ಭಿಣಿ ಆಗ್ಬೇಕು ಅನ್ಕೊಂಡ್ರೆ ಆದಷ್ಟು ಅದು ಸುಲಭ ಆಗಿರಲ್ಲ. ಆದ್ರೂ ಕೂಡ ಇದು ಕಂಪ್ಯೂಟರ್ ಇರ ಪ್ರಿಸಿಷನ್ ಡ್ರಿವನ್ ನಾವು ಮಾಡ್ಬೇಕು ಅನ್ನೋ ಕೆಲಸ ನಿರ್ದಿಷ್ಟವಾದ ಸಮಯದಲ್ಲಿ ಆಗ್ಬಿಡ್ಬೇಕು ಅನ್ನೋ ಮನೋಭಾವ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಅವ್ರಿಗೆ ಆ ತರ ಮನಸ್ಥಿತಿ ಇರೋದ್ರಿಂದ ಅದೇನೋ ಕೆಲಸ ಆಗ್ಲಿಲ್ಲ ಅಷ್ಟೆಲ್ಲ ಅವ್ರಿಗೆ ಒಂದು 2-3 ಮಂತ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಲ್ಲ, ಅಲ್ಲಿಂದಾನೇ ಅವ್ರ ಆತಂಕ ಪ್ರಾರಂಭ. ಪ್ರೆಗ್ನೆನ್ಸಿ ಆದ್ಮೇಲೆ ಎಲ್ಲಾ ಸರಿಯಾಗಿರತ್ತಾ, ನಮ್ಗೆ ಈ ತರ ಕಾಂಪ್ಲಿಕೇಶನ್ಸ್ ಬರತ್ತಾ, ಆ ತರ ಕಾಂಪ್ಲಿಕೇಶನ್ಸ್ ಬರತ್ತಾ ಅಂತ ಇನ್ನೂ ಹೆಚ್ಚು ಯಾರು ಓದಿರ್ತಾರೆ ಅವ್ರ ತಲೆನಲ್ಲಿ ಹೆಚ್ಚಿನ ವಿಚಾರಗಳು ಜಾಸ್ತಿ. ಈಗ ಡಾಕ್ಟರ್ ಗೂಗಲ್ ಅಂತ ನಾವು ಹೇಳ್ತೇವೆ, ಅವ್ರು ಫಸ್ಟ್ ಕನ್ಸಲ್ಟೇಷನ್ ಮಾಡೋದು, ಅದ್ರ ನಂತರ ನಮ್ಮ ಹತ್ರ ಬರ್ತಾರೆ. ಅದಕ್ಕೆ ಈ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ವಿಚಾರ ಅವರು ಮಾಹಿತಿ ಅವ್ರು ಪಡ್ಕೊಂಡಿರೋದ್ರಿಂದ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತಾನು ಒಂದ್ಸತಿ ಹೇಳ್ತೇವೆ. ಅಂದ್ರೆ ಗೊತ್ತಿಲ್ಲದವರ ಸಮಸ್ಯೆ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಲ್ಲ. ಒಂದು ವಿಷಯ ಇಟ್ಕೊಂಡು ಮುಂದಿಟ್ಕೊಂಡು ಅದ್ರ ಸುತ್ತ
ಅಷ್ಟು ಇರಬಹುದು ಸಮಸ್ಯೆ ಅಂತ ನಿಮ್ ಮನಸ್ಸಿಗೆ ಕಾಳಜಿ ಬಂದಾಗ ಅದು ಸ್ಟ್ರೆಸ್ ಮತ್ತೆ ಆತಂಕ ಅದು ಹೆಚ್ಚಾಗುತ್ತೆ. ಆ ಮಾಹಿತಿ ಗೊತ್ತಿರೋದು ಒಳ್ಳೇದು, ಅದಕ್ಕೆ ನಾವು ಅವೇರ್ನೆಸ್ ಅಂತ ಹೇಳ್ತೇವೆ. ಆದ್ರೆ ಅದು ನಮ್ಗೆ ಸೀಮಿತವಾಗಿದೆ, ಅಷ್ಟರಲ್ಲೇ ನಮ್ ಯೋಚನೆ ಇರ್ಬೇಕೇ ಹೊರತು ಇಲ್ಲಾಗೆಲ್ಲ ಕಲ್ಪಿಸ್ಕೊಂಡು ಸ್ಟ್ರೆಸ್ ತಗೊಂಡ್ರೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿನಲ್ಲಿನೂ 100% ಭಾಗ ಮಹಿಳೆಯರಿಗೆ ಯಾವುದೋ ಒಂದು ಪ್ರಕಾರದ ನನ್ನ ಆತಂಕ, ಎಲ್ಲ ಚೆನ್ನಾಗಿ ನಂಗೆ ಆಗುತ್ತೆ ಬಿಡು ಅನ್ನೋ ಕಾನ್ಫಿಡೆನ್ಸ್ ಗಿಂತ ಏನಾದ್ರೂ ಒಂದು ತೊಂದರೆ ಆಗೋದಲ್ಲ ಅನ್ನೋ ಆತಂಕ ಇರೋದು ಈ ನಡುವೆ ನಮ್ಗೆ ಸಾಮಾನ್ಯ. ಹಾಗೂ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ, ಅಂದ್ರೆ ಹೆರಿಗೆ ಆದ ನಂತರ ಡಿಪ್ರೆಷನ್ಗೆ ಹೋಗೋದು ಕೇಸಸ್ ಜಾಸ್ತಿ. ಮುಂಚಿನ ಕಾಲದಲ್ಲಿ ಇದಕ್ಕೆ ನಾವು ಮಹತ್ವನೂ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಏನೋ ಮನ್ಸು ಕಸಿವಿಸಿ ಆಗಿದೆ ಬಿಡು, ಸರಿ ಹೋಗುತ್ತೆ ಅಂತ ಪುಷಿಂಗ್ ಇಟ್ ಅನ್ನೋದಕ್ಕೆ ಆಗ್ತದೆ ಅಂತಾರಲ್ಲ, ಆ ತರ ನಮಗೆ ಗೊತ್ತಿಲ್ಲ ಇರೋ ಸಂಖ್ಯೆ ಸರಿ ಹೋಗುತ್ತೆ ಆದ್ರೆ ಈಗ ಈ ಸದ್ಯದಲ್ಲೇ ನಾವು ನಿಮ್ಮಾನ್ಸ್ ಜೊತೆ ಒಂದು ಸ್ಟಡಿ ಮಾಡಿದ್ವಿ, ಒಂದು ದಿವಾಕರ್ ಆಸ್ಪತ್ರೆ ಹಾಗೂ ನಿಮ್ಮಾನ್ಸ್ ಅಲ್ಲಿ. ಈ ಡಿಪ್ರೆಷನ್ಗೆ ಸಂಬಂಧಪಟ್ಟಿದ್ದಾಗಿ ಕೆಲವು ಮಹಿಳೆಯರದು ಗರ್ಭಾವಸ್ಥೆಯಲ್ಲೂ ಹೆರಿಗೆ ಆದ ನಂತರ ಸ್ವಲ್ಪ ಇಂಟರ್ವ್ಯೂಸ್ ಎಲ್ಲ ತಗೊಂಡು ಅದಕ್ಕೆ ಒಂದು ಡೆಫಿನೆಟ್ ಕ್ವೆಶ್ಚನರ್ ಅಂತ ಇರುತ್ತೆ. ಅಂದ್ರೆ ಇದು ಸ್ವಾಭಾವಿಕವಾಗಿ ನಾವು ಜನರಲಿ ನಮ್ದು ಇಂಪ್ರೆಷನ್ ಅಲ್ಲ, ಸೈಂಟಿಫಿಕ್ ಸ್ಟಡೀಸ್ ಇಂದ ಇದು ಪ್ರೂವ್ ಆಗಿರೋದು. ಇದು ನಮ್ಮ ದೇಶದಲ್ಲಿನೂ ನಾನಾ ತರದ ಕಾರಣಗಳಿಂದ ಒಂದು 100% ಇಸ್ ಅ ಬಿಗ್ ನಂಬರ್. ಅಂದ್ರೆ ವೇರಿಯಸ್ ಡಿಗ್ರೀಸ್ ಆಫ್ ಸ್ಟ್ರೆಸ್ ಅದರಲ್ಲಿ ಇದು ಇರುತ್ತೆ ಅಂತ ನಮ್ಗೆ ತಿಳಿದು ಬಂದಿರೋ ಮಾಹಿತಿ. ಓಕೆ, ಈಗ ಈ ಒಂದು ಸ್ಟ್ರೆಸ್ ಅನ್ನೋದು ಅಥವಾ ಮಾನಸಿಕ ಒತ್ತಡ ಅನ್ನೋದು ಏನಿದೆ, ಇದು ಹೆಚ್ಚಿಗೆ ಯಾರು ಕಂಡು ಬರ್ತದೆ, ಅಂದ್ರೆ ಗಂಡಸರಲ್ಲ ಅಥವಾ ಹೆಂಗಸರಲ್ಲ ನಿಮ್ಮ ಪ್ರಕಾರ? ಇದೇ ಸ್ವಲ್ಪ ಸಮಯ ನಾವಿಬ್ರು ಯಾಕೆ ಬರ್ತಿದ್ದೀವಿ ಅಂದ್ರೆ ಹೆಂಗಸರಿಂದ ಗಂಡಸರಿಂದ ಸ್ಟ್ರೆಸ್ ಆಗ್ಬೋದು ಅನ್ನೋ ಒಂದು ವಿಚಾರ ನಾವು ಮಾತಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ಈಗ ತಾನೇ ಹರೀಶ್ ಹೇಳ್ತಾ ಇದ್ರು ಮದ್ವೆ ಆಗಕ್ ಮುಂಚೆ ಒತ್ತಡ ಇತ್ತು, ಇವತ್ತು ಮದ್ವೆ ಆದ್ಮೇಲೆ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ, ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಅಂತ. ಅಂದ್ರೆ ಇವಾಗ ಬಂದ್ಮೇಲೆ ಆ ತರ ಸ್ಟ್ರೆಸ್ ಇರುತ್ತೆ. ಅದು ಒಂದು ಕಾರಣ. ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಇರೋದು ಅದು ಖಂಡಿತ ನಿಜಾನೇ. ಆದರೆ ವಿಶೇಷವಾಗಿ ಮಹಿಳೆಯರಲ್ಲಿ ಈಗ ಅವರ ಹಾರ್ಮೋನ್ಸ್ ಏರುಪೇರು ಆಗುವಾಗ ಇವಾಗ ಒಂದು ಗಾಯಕ್ಕೆ ನಾವು ಉದ್ದಿರ್ಸಂಗೆ, ಅಂದ್ರೆ ಮೊದ್ಲೇನೆ ಒಂಥರ ವರ್ಕ್ ಸ್ಟ್ರೆಸ್ ಇರ್ಬೋದು, ಮಕ್ಕಳು ಓದ್ತಾ ಇರೋ ಸ್ಟ್ರೆಸ್ ಇರ್ಬೋದು, ನಾನಾ ತರದ ಅವ್ರಿಗೆ ಒಂದಲ್ಲ ಒಂದ್ 4 ವಿಚಾರದಲ್ಲಿ ಅವ್ರಿಗೆ ಸ್ಟ್ರೆಸ್ ಇದ್ದಾಗ ಆ ಹಾರ್ಮೋನ್ಸ್ ಏರುಪೇರು ಹೋದಾಗ ಗರ್ಭಾವಸ್ಥೆಯಲ್ಲಿನೂ ಅಥವಾ ಮೆನ್ಸಸ್ ಆಗ್ಬೇಕು, ಈಗ ಋತುಸ್ರಾವ ಆಗ್ಬೇಕು ಅದಕ್ಕಿಂತ ಒಂದ್ ವಾರ ಮುಂಚೆನು ಟಿಪಿಕಲಿ ಅವರಲ್ಲಿ ನಿಮ್ಗೆ ಚೇಂಜಸ್ ಕಾಣುತ್ತೆ. ಡಿಪ್ರೆಷನ್ ಆಗ್ಬೋದು, ಕೂತ್ಕೊಂಡು ಅಳ್ತಾ ಇರೋದಾಗ್ಬೋದು, ಇರಿಟೇಷನ್ ಆಗ್ಬೋದು, ಆಂಗರ್ ಇರ್ಬೋದು, ಇದೆಲ್ಲ ಸ್ಟ್ರೆಸ್ ಬೇಸ್ಡ್ ಪ್ರಾಬ್ಲಮ್ಸ್, ಹಾರ್ಮೋನ್ ಫ್ಲಕ್ಚುಯೇಷನ್ಸ್. ಅಂದ್ರೆ ಇನ್ ಟೋಟಾಲಿಟಿ ನೀವು ನೋಡ್ಬೇಕಾದ್ರೆ ಖಂಡಿತವಾಗಿ ಸಾಕಷ್ಟು ಕಾರಣಗಳಿಂದ ಮಹಿಳೆಯರಿಗೆ ಗಂಡಸರಿಗಿಂತ ಸ್ಟ್ರೆಸ್ ಜಾಸ್ತಿ ಅಂತ. ಅದಕ್ಕೆ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂತ ಜನ ಸಾಮಾನ್ಯವಾಗಿ ಅಂತಾರೆ. ಆದ್ರೆ ನಿಜವಾಗಿ ಅವರಿಗೆ ಆರ್ಥಿಕವಾಗಿ ಒಂದು ಆತಂಕ, ಒಂದು ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಹೌದು, ಅಂದ್ರೆ ಗಂಡಸರು ಹೊರಗಡೆ ಎಲ್ಲ ತಿರುಗಾಡೋದ್ರಿಂದ ಸ್ವಲ್ಪ ಅದು ಗೊತ್ತಾಗೋದಿಲ್ಲ. ಓಕೆ, ಈಗ ನಾವು ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದಾಗ ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಸಾಧಾರಣವಾಗಿ ನೆಮ್ಮದಿಯಾಗಿ ಇರ್ತಾರೆ, ಅವರವರ ಕೆಲಸಗಳನ್ನು ಮಾಡ್ಕೊಂಡು ಆರಾಮಾಗಿ ನಾವು ನೋಡ್ತೀವಿ ಇವತ್ತಿನ ದಿನ. ಆದ್ರೆ ನಗರ ಪ್ರದೇಶಗಳಿಗೆ ಹೋಲಿಸಿದ್ರೆ ಗ್ರಾಮೀಣ ಪ್ರದೇಶ ನೆಮ್ಮದಿಯಾಗಿರ್ತಾರೆ. ನಗರ ಪ್ರದೇಶಗಳು ಸ್ಟ್ರೆಸ್ ಜಾಸ್ತಿ, ಬೆಳಗಿನ ಸಂಜೆ ತನಕ ಒಂದು ಯಾಂತ್ರಿಕ ಜೀವನ ಅಂತ ಹೇಳ್ಬಹುದು, ಆ ರೀತಿಯಾಗಿರುತ್ತೆ. ಬಟ್ ಇಲ್ಲಿ ಅವರ ಒಂದು ಮಾನಸಿಕ ಸ್ಥಿತಿಗತಿ ಹೆಂಗಸರಲ್ಲಿ ಯಾಕೆ ಜಾಸ್ತಿ ಇದಾಗಿರುತ್ತೆ ಅಂತ? ಇವಾಗ ನಾವು JP ನಗರಲ್ಲಿ ನಮ್ದು ದಿವಾಕರ್ ಆಸ್ಪತ್ರೆ ಇದೆ, ಅಲ್ಲಿಗೆ ಬರೋ ITBT ಪೇಷಂಟ್ಸ್ಗಳಿಗೂ ನಾವು ಚಾಮರಾಜನಗರದಲ್ಲಿ ಒಂದು ರೂರಲ್ ಸೆಂಟರ್ ಕೂಡ ರನ್ ಮಾಡ್ತಾ ಇದ್ದೀವಿ. ಅಲ್ಲಿ ಬರೋ ಪೇಷಂಟ್ಸ್ ಅಜಗಜಾಂತರ ವ್ಯತ್ಯಾಸ ನಾನು ಹೇಳ್ಬೋದು. ಇದು ನಗರ ಹಾಗೂ ಗ್ರಾಮೀಣ ಈಗ ನೀವು ಒಂದು ಒಳ್ಳೆ ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಂದ್ರೆ ಅವರು ಒಂಥರ ತೃಪ್ತಿಯಾಗಿರ್ತಾರೆ. ಅವರು ಜಾಸ್ತಿ ಅವರಿಗೆ ಆತಂಕ ಇರೋ ಅಷ್ಟರಲ್ಲಿ ಅವರು ತೃಪ್ತಿಯಾಗಿರ್ತಾರೆ. ಹಾಗೂ ಅವ್ರಿಗೆ ಗ್ರೂಪ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಅವ್ರಿಗೆ ಎಕ್ಸರ್ಸೈಸ್ ಚಟುವಟಿಕೆ ಜಾಸ್ತಿ ಇರುತ್ತೆ. ಸದಾ ಕಾಲ ಅವ್ರ ಕಾರ್ಯದಲ್ಲಿ ಒಂದು ನಾಟ್ ಸ್ಟ್ರೆಸ್ ಬೇಸ್ಡ್, ಅಂದ್ರೆ ಈಗ ಇಂಥದ್ದು ಹಿಂಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆ ತರ ಸ್ಟ್ರೆಸ್ ಅವ್ರಿಗೆ ಇರಲ್ಲ. ಎಲ್ಲ ಗುಂಪಾಗಿ ಒಂದು ಭಜನೆನೋ ಒಂದು ಹಾಡು ಹೇಳ್ಕೊಂಡು ಅದು ದಟ್ ಇಸ್ ಆಲ್ಸೋ ಸ್ಟ್ರೆಸ್ ರಿಲೀವರ್. ಒಬ್ಬರಿಗೊಬ್ರು ಶೇರ್ ಮಾಡ್ಕೊಳ್ತಾರೆ, ಅದು ನಮ್ದೇ ಆದ ಜನ ನಮ್ ಸುತ್ತಮುತ್ತ ಇದ್ದಾರೆ ಅನ್ನೋ ಒಂದು ಭರವಸೆ ಅವರಲ್ಲಿದೆ. ಆದ್ರೆ ನಗರದಲ್ಲಿ ಎಲ್ಲರೂ ತಮ್ದು ಕೆಲಸದಲ್ಲೇ ತಮ್ದು ತೊಂದರೆಗಳಲ್ಲೇ ತಾವೇ ಮುಳುಗೋಗಿರೋದ್ರಿಂದ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಅದು ಪೇರೆಂಟ್ಸ್ ಆಗ್ಲಿ ಮತ್ತೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಸಪೋರ್ಟ್ ಆಗ್ಲಿ ಅವ್ರಿಗೆ ಸಿಗದೇ ಇರೋದ್ರಿಂದ ಇವಾಗ ನಾನು 7 ತಿಂಗಳಿಗೆ ಆಫೀಸ್ಗೆ ಹೋಗ್ಬೇಕು, ಮಗುನಲ್ಲಿ ಬಿಟ್ಟು ಹೋಗ್ಲಿ, ಇವಾಗ ಕೆಲಸದವ್ರು ಸರಿಯಾಗಿ ಸಿಗ್ತಾರೆ ಇಂಥ ಚಿಕ್ಕ ಪುಟ್ಟ ವಿಚಾರ. ಸ್ಟ್ರೆಸ್ ಅಂದ್ರೆ ಹಂಗೆ ಸೈಕಲಾಜಿಕಲ್ ಮೇಜರ್ ಪ್ರಾಬ್ಲಮ್ ಇರ್ಬೇಕು ಅಂತ ಅಲ್ಲ, ದಿನನಿತ್ಯಕ್ಕೆ ಈವಾಗ್ಲೂ ನೀವು ನೋಡಿದೀರಾ ಸ್ಕೂಲ್ಸ್ ಅಲ್ಲೆಲ್ಲ ರೇಪ್ ಆಗ್ತಾ ಇದೆ. ನಾವು ತಾಯಿ ಅಲ್ಲೇ ಸ್ಕೂಲ್ ಹತ್ರನೇ ನಿಂತಿರ್ತಾರೆ, ನಮ್ ಹೆಣ್ಮಗಳು ವಾಪಸ್
ಕಾಯ್ಬೇಕು ಅಂತ, ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಬಸ್ ಬರ್ಲಿಲ್ವಾ, ಆಕ್ಸಿಡೆಂಟ್ ಆಯ್ತಾ ಏನು, ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೂ ನಗರಗಳಲ್ಲಿ ಇನ್ನು ಸಾಕಷ್ಟು ಮಟ್ಟಿಗೆ ಇಟ್ ಇಸ್ ಪೈಲಿಂಗ್ ಅಪ್ ಅಂತಾನೆ ಹೇಳ್ಬೋದು. ಒಂದೊಂದು ವಿಚಾರ ದೊಡ್ಡ ಏನು ಅತಿಶಯವಾಗಿ ನಾವು ಗಾಡಿ ತಗ್ಬೇಕಾದ ವಿಚಾರ ಅಲ್ಲದೆ ಇದ್ರು ಒಂದೊಂದು ಹನಿ ಕೊಟ್ಟಿದ್ರೆ ಮತ್ತೆ ಹೇಳ್ತಾರಲ್ಲ, ಅದೇ ತರ ಒಂದೊಂದು ಚಿಕ್ಕ ಚಿಕ್ಕ ಸ್ಟ್ರೆಸ್ ಇಟ್ ಬ್ಲೋಸ್ ಅಪ್. ಕೆಲವರಿಗೆ ಅವ್ರಿಗೆ ತಗೋಕೆ ಆಗಲ್ಲ, ಅವಾಗ ಅವ್ರಿಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಥವಾ ಮೆಡಿಕೇಶನ್ ಹೆಲ್ಪ್ ಕೂಡ ಬೇಕಾಗುವಂತ ನಂಬರ್ಸ್ ಇವಾಗ ನಾವು ನೋಡಿದ್ರೆ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಅನ್ಫಾರ್ಚುನೇಟ್ ಬಟ್ ಈಗ ಎಲ್ಲ ಮೆಟೀರಿಯಲ್ ವ್ಯಾಲ್ಯೂ ಹತ್ರ ಗೇಮ್ಸ್ ಇರುತ್ತೆ, ಆದ್ರೂ ಅದನ್ನ ಸಮಾನವಾದ ಮನಸ್ಸಿಂದ ಸುಖಪಡಿಸಿ ಅವರಿಗೆ ಖಂಡಿತ ಮನಸ್ಸಿಗೆ ವಿರಾಮ ಇರಲ್ಲ ಹಾಗಿದೆ. ಓಕೆ ಮೇಡಮ್, ನಿಮ್ಮ ಹತ್ರ ಮತ್ತೆ ನಾನು ಮತ್ತಷ್ಟು ಚರ್ಚೆನ ಮಾಡ್ತೀನಿ. ವೀಕ್ಷಕರೇ, ನೀವು ಸಹ ಕರೆ ಮಾಡಬಹುದು. ಮಾನಸಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿಮ್ಮ ಸಮಸ್ಯೆಗಳಿದ್ರೂ ಸಹ ನೇರವಾಗಿ ನೀವು ನಮ್ಮ ಸ್ಟುಡಿಯೋ ಕರೆ ಮಾಡಬಹುದು. ತಜ್ಞ ವೈದ್ಯರು ಇರ್ತಾರೆ, ಅವರಿಂದ ನೇರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅದಕ್ಕೂ ಮೊದಲು ಸುರೇಶ, ಒಂದು ಕೊಚ್ಚಿ ತಟ್ಟಂತ ತಗೊಂಬನ್ನಿ. ಬನ್ನಿ, ಒಳಗೆ ಕೂತ್ಕೊಳ್ಳೋಣ. ತಗೊಂಡು ಹೋದ ಪುಸ್ತಕ ವಾಪಸ್ ಮಾಡ್ಲಿಲ್ವಂತೆ ನೀವು. ಇಲ್ಲಿ ನೋಡಿದ್ರೆ ನಿಮ್ಮನೆ ಪುಸ್ತಕ ಬಾಕಿ ಇಲ್ವೇ? ಫೈವ್ ಸ್ಟಾರ್ ನಲ್ಲಿದೆ ಚಾಕ್ಲೇಟ್, ಕ್ಯಾರಮಲ್ ಮತ್ತು ಮೂಗ. ತಿನ್ನಿ, ಮೈ ಮರೆತು ಬಿಡಿ. ತಲೆನೋವು ತಾಯಿ ಮಾಡಿದಾಗ ಟೈನಸಿನ್ನ ಪ್ರಭಾವಶಾಲಿ ಫಾರ್ಮುಲಾ ನೀಡುತ್ತೆ ತ್ವರಿತ ಆರಾಮ. ಟೈನಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಶಕ್ತಿಯುತ, ಸ್ಟೈಲಿಶ್, ಸದೃಢ ಮೈಕಟ್ಟನ್ನು ಹೊಂದಿ ದೇಹದ ತೂಕವನ್ನು ಹೆಚ್ಚಿಸಲು ನ್ಯೂಟ್ರಿಗೆ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ನಿಮಗೆ ಸ್ವಂತ ಬಿಸಿನೆಸ್ ಆರಂಭಿಸುವ ಆಸೆ ಇದೆಯಾ? ಯಾವ ಬಿಸಿನೆಸ್ ನಲ್ಲಿ ಎಷ್ಟು ಲಾಭ? ನಿಮ್ಮೆಲ್ಲ ಕನ್ಫ್ಯೂಷನ್ಗೆ ಡಾಕ್ಟರ್ ಭರತ್ ಚಂದ್ರ ಕೊಡ್ತಾರೆ ಸೂಕ್ತ ಸಲಹೆ. ಹೊಸ ಬಿಸಿನೆಸ್ ಪ್ರಾರಂಭಿಸೋದು ಹೇಗೆ? ವೀಕ್ಷಿಸಿ ಇಂದು ಸಂಜೆ 5:45. ಈವ್ನಿಂಗ್ ಡಾಕ್ಟರ್ಗೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವು ಸಹ ಕರೆ ಮಾಡಬಹುದು. ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಮಾನಸಿಕ ಸಮಸ್ಯೆಗಳು ಸಹ ಕಾಣಿಸಿಕೊಂಡು ಸಹ ನೀವು ನೇರವಾಗಿ ನಮ್ಮ ಸ್ಟುಡಿಯೋ ಕರೆ ಮಾಡಬಹುದು. ತಜ್ಞ ವೈದ್ಯರು ಇರ್ತಾರೆ, ಅವರಲ್ಲಿ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಸಹ ನೀವು ಪಡ್ಕೊಳ್ಬಹುದು. ಬನ್ನಿ, ಒಬ್ರು ಕಾಲರ್ ಇದ್ದಾರೆ ಈಗ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಪ್ರಭಾಕರ್ ಅವರೇ. ಪ್ರಭುಗೌಡ ಸರ್. ನಮಸ್ಕಾರ ಪ್ರಭುಗೌಡ. ಓಕೆ, ಪ್ರಭುಗೌಡರೇ, ವೈದ್ಯರಿದ್ದಾರೆ, ಮಾತಾಡಿ. ಸರ್, ನಮ್ಮ ಸಿಸ್ಟರ್ ಒಬ್ರು, ನಮ್ಮ ತಂಗಿ ಸರ್. ಹೇಳಿ ಸರ್. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್, ನಮ್ಮ ಸಿಸ್ಟರ್ ಒಬ್ರು ಸುಮಾರು 3-4 ವರ್ಷದಿಂದ ಮಾನಸಿಕ ಕಾಯಿಲೆಯಿಂದ ಬರುತ್ತಿದ್ದಾಳೆ. ಅವಳನ್ನ ಅವ್ರ ಹತ್ರ ತೋರಿಸಿದ್ವಿ ಮೇಡಮ್. ಇಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟರು ಮೇಡಮ್. ಅದೇನಾಯ್ತು, ಮದುವೆ ಮಾಡಿದ್ವಿ. ಸುಮಾರು 1 ವರ್ಷ ಆಯ್ತು. ಈಗ ಅವಳು ಗುಣಮುಖಳಾಗ್ತಾಳಂತ ಒಂದು ಅಭಿಪ್ರಾಯ ಬಂತು. ಅವ್ರ ಟ್ರೀಟ್ಮೆಂಟ್ ತಕ್ಕಂತ ನಾವು ಮದುವೆ ಕೂಡ ಮಾಡಿದ್ವಿ. ಅವ್ರು ಏನ್ ಹೇಳಿದ್ರು, ಒಂದು ದಿವಸ ಕೂಡ ಟ್ರೀಟ್ಮೆಂಟ್ ಬಿಟ್ರೆ, ಅಂದ್ರೆ ಟ್ಯಾಬ್ಲೆಟ್ ಬಿಟ್ರೆ ಅದೇ ತರ ಕಾಯಿಲೆ ಮರುಕೊಳ್ತೈತೆ ಅಂತ ಹೇಳಿದ್ರು ಅವರು. ನಾವು ಸಾಧ್ಯ ಆದಷ್ಟು ಅವ್ರು ಮದುವೆ ಆಗುವಾಗ ನಮ್ಮ ತಂಗಿ ಕುಟುಂಬದವ್ರಿಗೆ ಹೇಳಿಲ್ಲ, ನಮ್ಮ ತಂಗಿ ಕಾಯಿಲೆ ಐತಿ ಈ ತರ ಅಂತ ಹೇಳಿ. ಅದು ಒಂದು ಕೂಡ ತಪ್ಪಾಗ್ಬೋದು ಅನಿಸುತ್ತೆ, ನನ್ನ ಅಭಿಪ್ರಾಯದೊಳಗೆ. ಈಗ ಅವ್ರಿಗೆ ಮರುಕಳಿಸಿ ಅದೇ ಮಾಡ್ಲಿಕ್ಕೆ ಏನಂದ್ರೆ, ಇವ್ರೊಳಗ ಮೊದಲು ಈ ಹುಡುಗ ಬರೋಕ್ಕಿನ ಮೊದಲು ಒಬ್ಬ ಹುಡುಗ ಬಂದು ನೋಡ್ಕೊಂಡು ಹೋದ. ಅವಳು ಏನೋ ಹಳ್ಳಿ ಒಳಗೆ ಏನ್ ಮಾಡಿದ, ದೇವ್ರ ಹತ್ರ ಹೋಗಿ ಕೇಳಿಸಿದಾಳೆ. ಅವಳು ವೈಯಕ್ತಿಕ ವಿಚಾರ. ಹಿಂಗಾಗಿ ಅವಳು ಮಾನಸಿಕ ಕಾಯಿಲೆ ಅವತ್ತಿಂದ ಸ್ಟಾರ್ಟ್ ಆಗ್ತದೆ ಮೇಡಮ್. ಇದಕ್ಕೆ ಪರಿಹಾರ ನೀವು ಹೋಗ್ಬಿಟ್ಟದ ಆ ತರ ಈ ತರ. ಅದೇ ಪ್ರಭುಗೌಡ ಅವರು, ನೀವು ಒಂದು ಪ್ರಖ್ಯಾತ ಮಾನಸಿಕ ರೋಗ ತಜ್ಞರನ್ನೇ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಅಶೋಕ್ ಪೈ ಅವರು ತುಂಬಾ ಹೆಸರುವಾಸಿ. ಅದಕ್ಕೆ ನಿಮ್ಗೆ ಅವರು ಹೇಳಿದ್ರೆ ಅಕ್ಷರಶಃ ನಿಜ. ಇವರು ಪ್ರತಿಯೊಂದು ಸಹ ಮಾತ್ರೆಗಳು ತಗೊಳ್ತಾ ಇರ್ಬೇಕು. ಇವಾಗ ನೀವು ಹೇಳಿದ್ರಲ್ಲ, ನೀವು ಮುಚ್ಚಿಟ್ಟಿದ್ದೀರಾ ಅಂತ. ಅದೇ ನಾನು ಹರೀಶ್ ಅವರು ಕೂಡ ಮಾತಾಡ್ತಾ ಇದ್ವಿ. ಇದು ಸ್ಟಿಗ್ಮಾ ಅಂತ ಏನ್ ಹೇಳ್ತಾರೆ, ಅದ್ರ ಸಮಾಜಕ್ಕೆ ತಿಳಿಬಾರ್ದು, ಇವರಿಗೆ ಮನಸ್ಸಿಗೆ ಈ ತರ ತೊಂದರೆ ಇದೆ ಅಂತ. ಆ ತರ ಸೀಕ್ರೆಟಿವ್ ಆಗಿ ನೀವಿಟ್ರೆ ಅದರಲ್ಲಿ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಅವರ ಹಸ್ಬೆಂಡ್ ಅವರ ಕುಟುಂಬದ ಸಹಕಾರವೂ ಅವ್ರಿಗೆ ಬೇಕಾಗತ್ತೆ.
ಖಂಡಿತವಾಗಿ ಇದು ಮಾನಸಿಕ ತೊಂದರೆ ಅಂದ್ರೆ ಒಂದು ಕ್ಯಾನ್ಸರ್ ತರ ಅಥವಾ ಯಾವುದೋ ಒಂದು ಕೆಟ್ಟ ಕಾಯಿಲೆ ತರ ನೀವೇನು ಬಚ್ಚಿಟ್ಟು ಹೇಳ್ತಾ ಇದೀರಿ ಅಂತಲ್ಲ, ಅದು ಮನಸ್ಸಿನ ಸ್ಥಿತಿ ಯಾರಿಗ್ ಬೇಕಾದ್ರೂ ಏರುಪೇರು ಆಗ್ಬೋದು. ಇವ್ರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ಅವರು ಎಲ್ಲಾ ತರಾನೇ ಅವ್ರ ಮನಸ್ಥಿತಿ ಅವ್ರದ್ದು ಚೆನ್ನಾಗೇ ಇರತ್ತೆ ಅಂತ ನಾನು ನಂಬಿದ್ದೇನೆ. ಅದರಿಂದ ಮುಂಚಿನ ಕಾಲದ ತರ ಒಂದ್ ಮದ್ವೆ ಮಾಡ್ಬಿಡೋಣ ಸರಿ ಹೋಗುತ್ತೆ, ಒಂದು ಪೂಜೆ ಮಾಡಿಸ್ಬಿಡೋಣ ಸರಿ ಹೋಗುತ್ತೆ, ಒಂದ್ ಮಕ್ಕಳಾಗ್ಲಿ ಅವಾಗ ಸರಿ ಹೋಗುತ್ತೆ ಅಂದ್ರೆ ಅವ್ರಿಗೆ ಇನ್ನ ಒತ್ತಡ ಹೆಚ್ಚುತ್ತಾ ಹೋಗುತ್ತೆ ಹೊರತು, ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲೂ ಸ್ಟ್ರೆಸ್ ಆಗುತ್ತೆ, ಪೋಸ್ಟ್ ಡೆಲಿವರಿ ಸ್ಟ್ರೆಸ್ ಆಗುತ್ತೆ, ಮಗು ಜವಾಬ್ದಾರಿನೂ ಬರುತ್ತೆ, ಮನೇಲಿ ಅದ್ರ ವಿಚಾರ ಯಾರಿಗೂ ಗೊತ್ತಿಲ್ಲ, ಬೇರೆ ಇವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಇವ್ರಿಗೆ ಹೇಳ್ಕೊಳಕ್ಕೆ ಒಂದು ಔಟ್ಲೆಟ್ ಇರಲ್ಲ, ಯಾಕಂದ್ರೆ ಯಾರು ಸಹಕರಿಸೋದಿಲ್ಲ, ಇವ್ರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಾರೆ. ಅದರಿಂದ ನೀವು ಇದನ್ನ ಒಂದು ವೈದ್ಯರಾಗಿ ಅವರು ನೋಡೋದು, ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೊರತಾಗಿ ನೀವು ಅದು ಸಾಮಾಜಿಕವಾಗಿ ಸೋಷಿಯಲಿ ನಿಮ್ ಫ್ಯಾಮಿಲಿ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ನೀವು ಇದನ್ನ ಕರೆಕ್ಟ್ ಒಂದು ದೃಷ್ಟಿಯಿಂದ ನೋಡಿ. ಯಾಕಂದ್ರೆ ಅವರು ಎಲ್ಲಾ ರೀತಿನಲ್ಲೂ ಅವರು ಒಂದು ಸಮಾಜಕ್ಕೆ ಅವರು ಒಂದು ಪೂರಕವಾಗಿ ಇರೋ ಒಂದು ವ್ಯಕ್ತಿ ನಿಮ್ಮ ತಂಗಿ, ಅದಕ್ಕೆ ಅವರ ಜೀವನ ಸಂಪೂರ್ಣ ಮಾಡಿಕೊಳ್ಳೋದು ಅವರಷ್ಟೇ ಜವಾಬ್ದಾರಿ ನಿಮ್ದೆಲ್ಲರಿಗೂ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನೀವು ಧೈರ್ಯವಾಗಿ ಇದನ್ನ ಡಿಸ್ಕಸ್ ಮಾಡಿ, ಅವ್ರು ಲೈಫ್ ಲಾಂಗ್ ಇವಾಗ ಡಯಾಬಿಟಿಕ್ ಇದ್ದವರು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, BP ಕಾಯಿಲೆ ಇದ್ದವರು ತಗೊಳ್ತಾ ಇರ್ತಾರೆ, ಅದು ಮಾನಸಿಕ ಕಾಯಿಲೆ ಇದ್ದವರು ತಗೊಂಡ್ರೆ ಅದರಲ್ಲಿ ತಪ್ಪೇನಿಲ್ಲ. ಇವತ್ತೇ ನಾವು ಟ್ಯಾಬ್ಲೆಟ್ ನಿಲ್ಸ್ಬೇಕು, ಮಗು ಆದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಆತರ ನೀವು ತಿಳ್ಕೊಳ್ಬಾರ್ದು. ವೈದ್ಯರ ಸಲಹೆ ಮೇರೆಗೆ ಅವರು ಮೆಡಿಸಿನ್ಸ್ ಕಂಟಿನ್ಯೂ ಆಗ್ಬೇಕು. ಬಟ್ ಎವ್ರಿಥಿಂಗ್ ಸಪೋರ್ಟಿವ್ ಆಗಿ ನೀವೇನ್ ಮಾಡ್ಬೇಕು, ಖಂಡಿತ ನಿಮ್ದು ಮನೋಭಾವನ ನೀವು ಬದಲಾಯಿಸ್ಕೊಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ ಪ್ರಭು ಗೌಡ ಅವರ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬೆಂಗಳೂರಿಂದ ಜ್ಯೋತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ ಅವರೇ. ಹೇಳಿ ಜ್ಯೋತಿ. ನಮಸ್ಕಾರ ಮೇಡಮ್ ಇದ್ದಾರೆ, ಮಾತಾಡಿಲ್ಲ. ಹಲೋ ಮೇಡಮ್. ಹೇಳಿ ಜ್ಯೋತಿ. ಇದು ನಮ್ಮ ಮನೆಗೆ ಲೈಂಗಿಕ ಇದ್ರಲ್ಲಿ ಆಸಕ್ತಿನೇ ಇಲ್ಲ, ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ ಏನು ಹೇಳಕ್ಕೆ? ನೀವು ಎಲ್ಲಾದ್ರೂ ವೈದ್ಯರನ್ನ ಸಲಹೆ ಈಗಾಗಲೇ ನೀವು ಕೇಳಿರ್ಬೋದು. ಅದು ಇದು ಈಗ ಇತ್ತೀಚೆಗೆ ಮಹಿಳೆಯರು ಈ ಪ್ರಾಬ್ಲಮ್ ಇಂದ ನಮ್ಮ ತಾನೇ ಬರ್ತಾರೆ. ಅಂದ್ರೆ ಇದು ನಮ್ಮ ಹಸ್ಬೆಂಡ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಮುಂಚೆ ಯಾರು ಹೇಳಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಇವಾಗ ಹೌದು ಅದು ಈ ತರ ಲೈಂಗಿಕ ಸಮಸ್ಯೆ ಇದೆ, ನಾವು ಎಲ್ಲಿ ಪರಿಹಾರ ಹುಡುಕ್ಬೋದು ಅಂತ ಗೈನಕಾಲಜಿಸ್ಟ್ ಆಗ ನಮ್ಮ ಹತ್ರನೇ ಅವ್ರು ಬರ್ತಾರೆ. ಈಗ ಇದಕ್ಕೇನೆ ಒಂದು ಸ್ಪೆಷಾಲಿಟಿ ಗ್ರಾಫಿಸ್ ಇದೆ, ಇದು ಆಂಡ್ರಾಲಜಿಸ್ಟ್ ಇರ್ತಾರೆ, ಸೆಕ್ಸ್ ಥೆರಪಿ ಕೊಡಂತಾರೆ. ಅದು ಅವ್ರಿಗೆ ವರ್ಕ್ ಸ್ಟ್ರೆಸ್ ಇಂದ ಕೆಲವರಿಗೆ ತೊಂದರೆನೂ ಇರ್ಬೋದು, ಅಥವಾ ನಿಜವಾಗಿ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ, ಯಾಕೋಸ್ಕರ ಇವ್ರಿಗೆ ಈ ತರ ಆಸಕ್ತಿ ಇಲ್ಲ ಅನ್ನೋದು ಒಂದು ತಿಳ್ಕೊಳ್ಳೋ ಪ್ರಯತ್ನ ನೀವು ಖಂಡಿತ ಮಾಡ್ಬೇಕು. ಯಾಕಂದ್ರೆ ಇದು ಎಷ್ಟು ಜಾಸ್ತಿ ದಿವಸ ನೀವು ಬಿಡ್ತೀರಾ, ಇದು ಲೈಂಗಿಕ ಸಂಬಂಧ ಇಲ್ಲ ಬೇಡ ಪರವಾಗಿಲ್ಲ ಬಿಡು ಅದ್ರಲ್ಲಿ ಏನಂತೆ ಅಂತ ಅನ್ಕೊಂಡು ನೀವು ಬಿಡ್ತೀರಾ, ಅಷ್ಟು ನಿಮ್ಮ ಮಧ್ಯೆ ಬಿರುಕು ಹಾಗೂ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಜ್ಯೋತಿ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಮೇಡಮ್, ಇವತ್ತಿನ ಜೀವನ ಶೈಲಿ ಈ ಒಂದು ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಪರಿಣಾಮ ಬೀರಿದೆ ಅಂತ ಹೇಳ್ತೀವಿ ಇವತ್ತಿನ ಜೀವನ ಶೈಲಿ? ಇವತ್ತಿನ ಜೀವನ ಶೈಲಿ ನೀವು ನೋಡ್ಬೇಕಾದ್ರೆ ಇಟ್ಸ್ ಸಚ್ ಎ ಕಾಂಟ್ರಾಸ್ಟ್, ಸಚ್ ಎ ಪ್ಯಾರಾಡಾಕ್ಸ್ ಅಂತ ಹೇಳ್ಬೋದು ಹರೀಶ್ ಅವರೇ. ಯಾಕಂದ್ರೆ ಮುಂಚಿನ ಕಾಲದಲ್ಲಿ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಅಷ್ಟು ಸೆಟ್ ಇವಾಗ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಆ ವೇಗದ ಅಲ್ಲಿ ತಲುಪುವಷ್ಟು ನಿಮ್ಗೆ ಅನುಕೂಲ ಇರ್ತಾ ಇರಲಿಲ್ಲ. ಅದೇ ತರ ಈ ಕಾಲದಲ್ಲಿ ಒಂದು ವಾಷಿಂಗ್ ಮಿಷಿನ್ ಇರುತ್ತೆ, ಡಿಶ್ ವಾಷರ್ ಇರುತ್ತೆ, ವ್ಯಾಕ್ಯೂಮ್ ಕ್ಲೀನರ್ ಇರುತ್ತೆ, ಏರೋಪ್ಲೇನ್ ಅಲ್ಲಿ ನೀವು ಫ್ಲೈ ಮಾಡ್ಬೋದು, ಒಂದು ಇಂಟರ್ನೆಟ್ ಇದೆ, ಒಂದು SMS ಕಳಿಸಬಹುದು. ಎಲ್ಲದಕ್ಕೂ ನಿಮ್ಗೆ ಸ್ಪೀಡ್ ಇದ್ರೂ ಕೂಡ ಸಮಯಕ್ಕೆ ಅಭಾವ. ಎಲ್ಲಾ ಕೆಲಸನೂ ನೀವು ಡಬಲ್ ಸ್ಪೀಡ್ ಇಂದ ಮಾಡ್ಬೋದಾದ್ರೂ ಕೂಡ ಎಲ್ಲರೂ ನನ್ಗೆ ಕೆಲಸದ ಪ್ರೆಷರ್ ತೆಗಿಯಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು, ಅಷ್ಟು ಚೆನ್ನಾಗಿ ಅವ್ರಿಗೆ ಪರ್ಫಾರ್ಮ್ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕಾನ್ಸ್ಟೆಂಟ್ಲಿ ಸ್ಟ್ರೆಸ್. ಯಾಕಂದ್ರೆ ರೇಸಿಂಗ್ ಅಗೇನ್ಸ್ಟ್ ಟೈಮ್ ಆಲ್ ದ ಟೈಮ್ ಅಂತ ನಾನು ಹೇಳ್ಬೋದು. ಒಂದು ಕರೆ ಇದೆ, ಮತ್ತೆ ನಮ್ಮ ಚರ್ಚೆನ ಮುಂದುವರಿಸೋಣ. ಹರಿಹರದಿಂದ ಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ಹೇಳಿ ಲಕ್ಷ್ಮಿ. ಹಲೋ. ಓಕೆ, ಕರೆ ಗೊತ್ತಾಗಿದೆ ಅನ್ಸುತ್ತೆ. ಜೀವನ ಶೈಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ. ಅದೇ ಇಟ್ಸ್ ರೇಸ್ ಅಂತಾನೆ ಹೇಳ್ಬೋದು. ಅದರಿಂದ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅವ್ರಿಗೆ ಅಂಬಿಷನ್ ಜಾಸ್ತಿ, ಮತ್ತೆ ಅವರು ಸ್ಪೀಡ್ ಆಗಿನೂ ಹೋಗ್ತಾರೆ. ತಮ್ದು ಎಲ್ಲ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದಿಲ್ಲ. ವರ್ಕ್ ಅಂದ್ರೆ ವರ್ಕ್ ಮತ್ತೆ ಇದು ಲೀಜರ್ ಅಂದ್ರೆ ಲೀಜರ್ ಇದೆ. ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅಂತಲ್ಲ. ಇನ್ ದ ಪ್ರೈಮ್ ಇಯರ್ಸ್ ಆಫ್ ಲೈಫ್ ಅವ್ರ ಹೆಲ್ತ್ ಚೆನ್ನಾಗಿದ್ದಾಗ ಅವ್ರ ಕೆರಿಯರ್ ಕಡೆನೆ ಗಮನ ಕೊಟ್ಟು ಫ್ಯಾಮಿಲಿ ಕಡೆ ಗಮನ ಕೊಡಲ್ಲ. ಅದನ್ನ ನಾವು ಹೆಚ್ಚೆಚ್ಚಾಗಿ ನಾವು ಕಂಡು ಬರ್ತಾ ಇದ್ದೇವೆ. ಯಾಕಂದ್ರೆ ಇದು ನಾವು ಇಷ್ಟು ಮುಂದಕ್ಕೆ ಹೋಗ್ಬೇಕಾದ್ರೆ ಕೆರಿಯರ್ ಅಲ್ಲಿ
ನಾವು ಅಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ಲೇಬೇಕು. ಮಾಡ್ಲೇಬೇಕು. ಮತ್ತೆ ಮನೆ ಪರಿಸ್ಥಿತಿ ಹೇಗಿದೆ, ಹೆಂಡತಿ ಮಕ್ಕಳು ಹೇಗಿದ್ದಾರೆ, ಅಥವಾ ನಮ್ದು ಕುಟುಂಬಿಕ ಜೀವನ ಹೇಗಿದೆ ಅನ್ನೋದು ಅವ್ರಿಗೆ ಇಟ್ಸ್ ನಾಟ್ ಎ ಹೋಲ್ಸಮ್ ಲೈಫ್. ಅದಕ್ಕೋಸ್ಕರ ಅವ್ರಿಗೆ ಇನ್ನ ಸ್ಟ್ರೆಸ್ ಹೆಚ್ಚಾಗ್ತಾ ಇರುತ್ತೆ ಹೊರತು ಆಮೇಲೆ ತಮ್ಮ ಮನಸ್ಸಿನ ಆಳವನ್ನು ತೋಡ್ಕೊಳ್ಳಲು ಒಂದು ರಿಯಲಿ ಅ ಕ್ಲೋಸ್ ರಿಲೇಟಿವ್ ಆರ್ ಸಿಸ್ಟರ್, ಗೆಳತಿ, ಗೆಳೆಯ, ಆ ತರ ಅವರಿಗೆ ಏನ್ ಹೇಳ್ಬೇಕಮ್ಮ, ಎಲ್ಲರೂ ತಮ್ಮ ಕೆಲಸ ಮಾಡ್ಕೊಂಡೆ ಅದರಿಂದ ಕೂಡ ಔಟ್ಲೆಟ್ ಇಲ್ಲದೆ ಇರೋದ್ರಿಂದ ಕೂಡ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಓಕೆ, ಬೆಂಗಳೂರಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್ ಇದ್ರೆ ಮಾತಾಡಿ. ಸ್ವಲ್ಪ ಕೊಡಿ. ಹೇಳಿ ಜಯಲಕ್ಷ್ಮಿ. ಹೇಮಾ, ಯು ನೋ ಐ ಆಮ್ ಶಾಂತುಸ್ ಸಿಸ್ಟರ್ ಜಯ. See, I am facing problem. ನಿದ್ದೆನೇ ಬರಲ್ಲ ಹೇಮಾ ಡಾಕ್ಟರ್. ಇದು because I am taking tablets Nexeto Forte plus Joel Fresh and Boxin they have given. And plus I am facing since last 1 month motions ತುಂಬಾ ಆಗ್ತಾ ಇದೆ. ಅದಕ್ಕೂ ನಿನ್ನೆ ತಗೊಂಡೆ ಟ್ಯಾಬ್ಲೆಟ್. ಅದರಿಂದ ಇಚ್ಚಿಂಗ್ ಆಗಿ ಡಾಕ್ಟರ್ ಸೆಡ್ ಯು ಸ್ಟಾಪ್ ಇಟ್. ಬಟ್ ಟುಡೇ ಐ ಆಮ್ ಟೋಟಲಿ last 3 days I am not getting sleep. ಟೋಟಲ್ ಸ್ಲೀಪ್ಲೆಸ್ ನೈಟ್. ಇದು 3 days ಇಂದ ಸ್ವೀಪ್ ಇಲ್ಲ ಅಂತ ಜಯಲಕ್ಷ್ಮಿ ನೀವು ಹೇಳ್ತಾ ಇದ್ದೀರಾ. ಇದರಲ್ಲಿ ಇನ್ ಟೋಟಾಲಿಟಿ ಏನಂದ್ರೆ ನಿಮ್ಗೆ ದೈಹಿಕವಾಗಿಯೂ ಒಂದು ತೊಂದರೆ ಇದೆ, ಯಾಕಂದ್ರೆ ನಿಮ್ದು ಮೋಷನ್ಸ್ ಪ್ರಾಬ್ಲಮ್ ಇತ್ತು, ಅದಕ್ಕೆಲ್ಲ ನೀವು ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಅಂತ. ನೆಕ್ಸಿಟೋ ಅಂತ ಮಾತ್ರೆಗಳು ನೀವು ಹೇಳೋದ್ರಿಂದ ಸೈಕಲಾಜಿಕಲಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೂ ನೀವು ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತ. ಎಲ್ಲೋ ಒಂದ್ ಕಡೆ ಇದು ಇನ್ನು ನಿಮ್ಗೆ ಸರಿಯಾದ ಟ್ರ್ಯಾಕ್ ಆಫ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ನಂಗೆ ಅನ್ಸೋದು. ಯಾಕಂದ್ರೆ ಒಂದು 3 days ಸ್ಲೀಪ್ಲೆಸ್ ನೈಟ್ಸ್ ಅದು ತುಂಬಾ ಸಾಮಾನ್ಯ. ಅದು ನೀವು ಹೋಲ್ ಡೇ ಅಂಡ್ ಇಫ್ ಯು ಆರ್ ಬಿಸಿ ವಿತ್ ಯೋರ್ ವರ್ಕ್, ಯು ಡೂ ವಾಟ್ ಯು ಆರ್ ಲೈಕಿಂಗ್ ಟು ಡೂ ಅಟ್ ಯೋಗ, ಮೆಡಿಟೇಷನ್, ಎಕ್ಸರ್ಸೈಸಸ್, ವಾಕಿಂಗ್, ಥಿಯೇಟರ್, ಮೂವೀಸ್, ಮ್ಯೂಸಿಕ್, ಎಲ್ಲಾ ತರಕ್ಕೂ ನೀವು ಒಂದು ಕಾಂಬಿನೇಷನ್ ನೀವು ತಗೊಂಡ್ರೆ, ಆ ಒಂದು ಲೈಫ್ ಸ್ಟೈಲ್ ಪ್ಯಾಟರ್ನ್ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಆವಾಗ ನೀವು ತಾನಾಗಲೇ ನೀವು ಸುಸ್ತಾಗಿ ನಿದ್ದೆ ಬರುತ್ತೆ ಅನ್ನೋದು ಒಂದು. ಪ್ಲಸ್ ನೀವು ಕೆಲವು ಕಾಲ ತಾತ್ಕಾಲಿಕವಾಗಿ ಸ್ವಲ್ಪ ಮೆಡಿಸಿನ್ಸ್ ನೀವು ನಿದ್ದೆ ಬರಕ್ಕೆ ನಿಮ್ಗೆ ಡಾಕ್ಟರ್ ಸಲಹೆಯಿಂದ ನೀವು ತಗೊಂಡ್ರೆ ಕೂಡ ಇದು ಲಾಂಗ್ ಟರ್ಮ್ ನಿಮ್ಗೆ ಸ್ವತಃ ನಿಮ್ದು ಅಂಗೈಯಲ್ಲೇ ನಿಮ್ದು ಥೆರಪಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ ಜಯಲಕ್ಷ್ಮಿ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಮೇಡಮ್, ಈಗ ಗರ್ಭಿಣಿ ಸಮಯದಲ್ಲಿ ನೀವು ಹೇಳಿದ್ರಿ ಯಾವ ರೀತಿ ಅಂತ, ಹೆರಿಗೆ ನಂತರನೂ ಸಹ ಆ ವ್ಯಕ್ತಿ ಅಂದ್ರೆ ಆ ಮಹಿಳೆ ಖುಷಿಯಾಗಿರ್ಬೇಕು, ಮಗುವಾಗಿರುತ್ತೆ, ಖುಷಿಯಾಗಿರ್ಬೇಕು, ಸರಿ. ಬಟ್ ಆ ಸಮಯದಲ್ಲಿ ಈ ರೀತಿಯಾಗಿ ಮಾನಸಿಕ ಒತ್ತಡ ಕಾಡುವಂತಹ ಸಾಧ್ಯತೆ ಇರುತ್ತಾ? ಆಕ್ಚುಲಿ ಆ ಸಮಯದಲ್ಲಿ ಇನ್ನ ಜಾಸ್ತಿನೇ ಅದು ಇಟ್ಸ್ ಎ ನೋನ್ ಟರ್ಮ್. ಈಗ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೇವೆ, ಆಮೇಲೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ. ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂದ್ರೆ ಸ್ವಲ್ಪ ಮೈನರ್ ಟೈಪ್ ಆಫ್ ಡಿಸಾರ್ಡರ್. ಯಾಕಂದ್ರೆ ಅವ್ರಿಗೆ ಫುಲ್ ಇವತ್ತಾನು ಜಯಲಕ್ಷ್ಮಿ ಅವರು ಹೇಳಿದ್ರು ನಿತ್ಯದ ಪೂರ್ತಿ ಅಡೆತಡೆ ಇರುತ್ತೆ. ಆಮೇಲೆ ಮಗು ಫುಲ್ ಅವ್ರಿಗೆ 24/7